ಬೆಳಂಬೆಳಗ್ಗೆ ಪೊಲೀಸರಿಂದ ಗುಂಡಿನ ಸದ್ದು. ಪರಾರಿಯಾದ ಕೈದಿ ಸಂತೋಷನ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು. ಬಟ್ 3 ಜನ ಕೈದಿಗಳು ಜೈಲಿಂದ ಎಸ್ಕೇಪ್ ಆಗಿದ್ರು. ಅದರಲ್ಲಿ ಸಂತೋಷ್ ಈಗ ಸಿಕ್ಕಿಬಿದ್ದಿದ್ದಾನೆ. ಬಟ್ ಆತ ಪೊಲೀಸರು ಬಂಧನಕ್ಕೆ ಹೋಗಿದ್ದಾಗ ಪೊಲೀಸರ ಮೇಲೆಗೆ ಹಲ್ಲೆಗೆ ಯತ್ನಿಸಿರೋದು. ಈ ವೇಳೆ ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಅಂದ್ರೆ ಪೊಲೀಸರ ಮೇಲೆಯೇ ಆತ ಹಲ್ಲೆ ಮಾಡಕ್ಕೆ ಹೋಗಿರ್ತಾನೆ. ಪರಾರಿಯಾದ ಕೈದಿ ಸಂತೋಷ್ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ. ಇನ್ನಿಬ್ಬರು ಎಸ್ಕೇಪ್ ಆಗಿರೋದು. ಸಂತೋಷ್ ಸಿಕ್ಕಿಬಿದ್ದಿದ್ದಾನೆ. ಪೊಲೀಸರು ಅರೆಸ್ಟ್ ಮಾಡಬೇಕು ಅಂತ ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ಮಾಡಿದ್ದಾನೆ. ಸೊ ಪೊಲೀಸರು ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡನ್ನ ಹಾರಿಸಿದ್ದಾರೆ. ಘಟನೆಯಲ್ಲಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಗಾಯಗಳಾಗಿದೆ. ಗಾಯಗೊಂಡಂತಹ ಕೈದಿ ಸಂತೋಷ್ ಹಾಗೂ ಪೊಲೀಸರನ್ನ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಟ್ರಾಮಾ ಸೆಂಟರ್ನಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿರುವಂಥದ್ದು. ಕಲಬುರಗಿಯಲ್ಲಿ ಬೆಳಂಬೆಳಗ್ಗೆ ಗುಂಡಿನ ಸದ್ದು ಮೊಳಗಿದೆ. ಜೈಲಿಂದ ಒಟ್ಟು 3 ಜನ ಆರೋಪಿಗಳು ಕೈದಿಗಳು ಎಸ್ಕೇಪ್ ಆಗಿರ್ತಾರೆ. ಅವರ ಹುಡುಕಾಟಕ್ಕಾಗಿ ಪೊಲೀಸರ ತಂಡ ರಚನೆ ಮಾಡಿಬಿಟ್ಟು ಇಡೀ ಕಲಬುರಗಿಯ ಮೂಲೆ ಮೂಲೆಯಲ್ಲೂ ಜಾಲರದಂತಹ ಸಂದರ್ಭದಲ್ಲಿ ಪರಾರಿಯಾದ ಕೈದಿಗಳಲ್ಲಿ ಒಬ್ಬ ಸಂತೋಷ್ ಅನ್ನುವಾತ ಸಿಕ್ಕಿಬೀಳ್ತಾನೆ. ಆತನನ್ನು ಅರೆಸ್ಟ್ ಮಾಡಬೇಕು ಅಂತ ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿರೋದು. ಆ ಸಂದರ್ಭದಲ್ಲಿ ಆತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ತಮ್ಮ ಆತ್ಮರಕ್ಷಣೆಗಾಗಿ ಪೊಲೀಸರು ಈ ಆಕ್ಷನ್ ಅನ್ನು ತೆಗೆದುಕೊಂಡಿರುವಂಥದ್ದು. ಕಲಬುರಗಿ ಆಸ್ಪತ್ರೆಗೆ ಅವರನ್ನು ಅಡ್ಮಿಟ್ ಮಾಡಲಾಗಿದೆ. ಕೈದಿ ಆಸ್ ವೆಲ್ ಆಸ್ ಪೊಲೀಸರು ಕೂಡ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇಬ್ರು ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಸೆಂಟರ್ನಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿರೋದು. 2 ದಿನ ಆಯಿತು. ಒಟ್ಟು 3 ಜನ ಕೈದಿಗಳು ಜೈಲಿಂದ ಎಸ್ಕೇಪ್ ಆಗಿದ್ರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ್, ಎಷ್ಟೊತ್ತಿಗೆ ಪೊಲೀಸರಿಗೆ ಎಲ್ಲಿದ್ದ ಅಂತ ಮಾಹಿತಿ ಸಿಕ್ಕಿತ್ತು? ಘಟನೆ ಎಷ್ಟೊತ್ತಿಗೆ ಆಯಿತು? ಸದ್ಯಕ್ಕೆ ಪೊಲೀಸರು ಹಾಗೂ ಸಂತೋಷ್ನ ಪರಿಸ್ಥಿತಿ ಯಾವ ರೀತಿ ಇದೆ? ಶ್ರೀ ಕಲಬುರಗಿ ಜೈಲಿನಿಂದ ಪರಾರಿಯಾಗಿದ್ದಂತ ಕೈದಿಗೆ ಈಗ ಪೊಲೀಸರು ಬೆಳ್ಳಂಬೆಳಗ್ಗೆ ಗುಂಡನ್ನು ಹಾರಿಸಿರುವಂತದ್ದು. ಕಲಬುರಗಿ ಜೈಲಿನಿಂದ ಮೊನ್ನೆ ನಸುಕಿನ ಜಾವ 3 ಗಂಟೆಗೆ 3 ಜನ ಕೈದಿ ಸಾಗರ್ ಮತ್ತೆ ಸಂತೋಷ್ ಮಸ್ತಾನ್ ಅಂತ 3 ಜನ ಕೂಡ ಜೈಲಿನ ಕಾಂಪೌಂಡರ್ಗೆ ಎಸ್ಕೇಪ್ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ರು. ಎಸ್ಕೇಪ್ ಆದಂತ ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆ ಸಂದರ್ಭದಲ್ಲಿ ನಂತರ ಪೊಲೀಸ್ ಆಯುಕ್ತರು, ಕಲಬುರಗಿ ಪೊಲೀಸ್ ಆಯುಕ್ತರು 3 ವಿಶೇಷ ತಂಡಗಳ ರಚನೆ ಮಾಡ್ತಾರೆ ಆರೋಪಿಗಳ ಪತ್ತೆಗೆ. ಕಳೆದ ರಾತ್ರಿ ಏನು ಸಂತೋಷ್ ಇದಾರೆ, ಸಂತೋಷ್ ಕಲಬುರಗಿ ಬೀದರ್ ಜಿಲ್ಲೆ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಇದಾನೆ ಅನ್ನೋ ಮಾಹಿತಿ ಕೂಡ ಅವ್ರಿಗೆ ಸಿಗುತ್ತೆ. ಆ ಒಂದು ಮಾಹಿತಿ ಸಿಕ್ಕಂತ ಸಂದರ್ಭದಲ್ಲಿ ಆತನ ಬಂಧಿಸಲು ಮುಂದಾಗ್ತಾರೆ. ಬಂಧಿಸಿಕೊಂಡು ಕಲಬುರಗಿ ಕರೆತರುವಂತ ಸಂದರ್ಭದಲ್ಲಿ ಆತರ ಏನಂತಂದ್ರೆ ಪೊಲೀಸ್ ಅರೆಸ್ಟ್ ಮಾಡಲು ಮುಂದಾಗಿದ್ದಂತ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದನ್ನ ಅಟ್ಯಾಕ್ ಮಾಡುವಂತ ಆತ್ಮರಕ್ಷಣೆಗಾಗಿ ಪೊಲೀಸರು ಆತನ ಮೇಲೆ ಗುಂಡನ್ನು ಹಾರಿಸಿರುವಂತದ್ದು. ಕಲಬುರಗಿ ಏನಂದ್ರೆ ಟ್ರಾಮಾ ಕೇರ್ ನಲ್ಲಿ ಆರೋಪಿ ಸಂತೋಷ್ ಮತ್ತೆ ಇಬ್ಬರು ಕಾನ್ಸ್ಟೇಬಲ್ ಗಳ ಚಿಕಿತ್ಸೆ ನೀಡಲಾಗ್ತದೆ. ಅದಷ್ಟೇ. ಅರುಣ್, ಈಗ ಉಳಿದಿದ್ದ 2 ಕೈದಿಗಳ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅಂತ? ಇನ್ನು ಆ ಬಗ್ಗೆ ಕೂಡ ಈಗ ಪೊಲೀಸರು ಇನ್ನು ಉಳಿದ 2 ಆರೋಪಿಗಳ ಪತ್ತೆಗೆ ಈಗ ಬಲೆ ಬೀಸಿರುವಂತದ್ದು. 2 ವಿಶೇಷ ತಂಡಗಳ ರಚನೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವರನ್ನು ಕೂಡ ಈಗ ಬಂಧನಕ್ಕೆ ಸುಳಿವನ್ನು ಸಿಗ್ತಾ ಇದೆ. ಆ ಮಾಹಿತಿ ಮೇರೆಗೆ ಅವರನ್ನ ಬಂಧಿಸಕ್ಕೆ ಈಗ ಪ್ಲಾನ್ ಅನ್ನು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಅರುಣ್ ಕುಮಾರ್, ತಮ್ಮೆಲ್ಲ ಮಾಹಿತಿಗಾಗಿ.